ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಸೈನ್ ಮಾಡಬೇಕಾದ್ರೆ ಅರ್ಧದಿಂದ ದಾರ ಖಾಲಿ ಆದರೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಡಿಸೈನ್ನ ಮಾಡಿದ್ದೀನಿ. ಡಿಸೈನ್ ಮಾಡಿ ಆದಮೇಲೆ ಈ ರೀತಿಯಾಗಿ ದಾರ ಖಾಲಿಯಾಗಿದೆ. ಇವಾಗ ಈ ದಾರಕ್ಕೆ ನಾನು ಯಾವ ರೀತಿಯಾಗಿ ದಾರನ ಸೇರಿಸ್ಕೊಳ್ತೀನಿ ಅಂತೇಳ್ಬಿಟ್ಟು ನೋಡಿ. ನಾನಿಲ್ಲಿ ಅದೇ ಕಲರ್ ದಾರನ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ 6 ಎಳೆ ದಾರಕ್ಕೆ ಈ 6 ಎಳೆ ದಾರನ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಸಮಕ್ಕೆ ನೋಡ್ಕೊಳ್ಳಿ. ಸಮಕ್ಕೆ ನೋಡಿಕೊಂಡು ಈ ರೀತಿಯಾಗಿ ನೋಡಿ, 2 ದಾರನು ನೋಡಿ ಈ ರೀತಿಯಾಗಿ 2 ದಾರನು ಸೇರಿಸಿ ಈ ರೀತಿಯಾಗಿ ನೀವು ಒಂದು ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ರೌಂಡಾಗಿ ತೆಗೆದು ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ನಿಮಗೆ ದಾರ ಬಿಚ್ಚೋಗಲ್ಲ. ನೋಡಿ, ಇವಾಗ ನಾನು ಡಿಸೈನ್ನ ಕೂಡ ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನನಗೆ ಇಲ್ಲಿ ಆರ್ಚಿಗೆ ಖಾಲಿಯಾಗಿರೋದ್ರಿಂದ ನಾನು ಕಂಟಿನ್ಯೂ ಎಲ್ಲಿಂದ ಖಾಲಿಯಾಗಿದೆಯೋ ಅಲ್ಲಿಂದನೇ 6 ಎಳೆ ದಾರನ ಜಾಯಿಂಟ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ನಾಟ್ನ ಏನು ಹಾಕ್ಕೊಂಡಿದ್ದೀನೋ ಹಾಗೆ ಎಕ್ಸ್ಟ್ರಾ ದಾರ ನೋಡಿ, ಜಾಯಿಂಟ್ ಮಾಡಿರುವ 6 ಎಳೆ ದಾರ ಹಾಗೆ ಎಂಡ್ ಆಗಿತ್ತಲ್ಲ, ಡಿಸೈನು ಮಾಡುವಾಗ ದಾರ ಖಾಲಿ ಆಗಿತ್ತಲ್ಲ, ಆ 6 ಎಳೆ ದಾರನು ಈ ರೀತಿಯಾಗಿ ಬರುತ್ತೆ. ನೋಡಿ, ಮತ್ತೆ ನಾನು ಡಿಸೈನ್ನ ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ದಾರ ಆರ್ಚಿಗೆ ಎಂಡ್ ಆಗಿದೆ. ನಿಮಗೆ ಚೈನ್ಗೂ ಎಂಡ್ ಆದ್ರೂ ಪರವಾಗಿಲ್ಲ, ಏನಾಗಲ್ಲ. ನೋಡಿ, ನಾನಿಲ್ಲಿ ಆರ್ಚ್ನ ಮಾಡಬೇಕಾದ್ರೆ ದಾರ ಏನು ಖಾಲಿಯಾಗಿದೆಯೋ ಅಲ್ಲಿಂದ ನಾನು 6 ಎಳೆ ದಾರನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಲರ್ ದಾರನ ಸೇರಿಸ್ಕೋಬೇಕು. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನನಗೆ ತುಂಬ ಜನ ಕೇಳಿದರು, ದಾರ ಡಿಸೈನ್ ಮಾಡಬೇಕಾದ್ರೆ ಅರ್ಧದಲ್ಲಿ ಖಾಲಿ ಆದರೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನಗೆ ಆರ್ಚು ಕೂಡ ಕಂಪ್ಲೀಟ್ ಆಗಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀವು ಆರ್ಚ್ನ ಕೂಡ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿರೋ ಆರ್ಚ್ನ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ಆರ್ಚಿಗೂ ಏನು ಡಿಫ್ರೆಂಟ್ ಬರಲ್ಲ. ನೀವು ದಾರನ ಅಟ್ಯಾಚ್ ಮಾಡಿಕೊಂಡ್ರು ಹಾಗೆ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡು ನೀವು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಗ್ಲೋನ ಹಾಕಿಬಿಟ್ಟು ನಾನು ನಿಮಗೆ ಅಂಟಿಸಿನೂ ಸಹ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಈ ರೀತಿಯಾಗಿ ಅಂಟಿಸ್ಕೊಂಡು ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡ್ರೆ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಡಿಸೈನ್ ಬಿಚ್ಚೋಗೋ ಚಾನ್ಸ್ ಇರಲ್ಲ. ನೋಡ್ಬೋದು, ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ಹಿಂಭಾಗದಲ್ಲಿ ಈ ರೀತಿಯಾಗಿ 1 ಡ್ರಾಪ್ ನೀವು ಗ್ಲೋನ ಹಾಕಿಬಿಟ್ಟು ಎಕ್ಸ್ಟ್ರಾ ದಾರನ ಅಂಟಿಸ್ಕೊಳ್ಳಿ. ಇದು ಕುಚ್ಚು ಡಿಸೈನು. ನೋಡಿ, ಕುಚ್ಚು ಡಿಸೈನ್ ಬಂದರೆ ನೀವು ಏನು ಚೈನ್ನ ಹಾಕ್ಕೊಳ್ತೀರೋ ಅಲ್ಲಿವರೆಗೂ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ತುಂಬ ದಾರ ಉಳಿದ್ರೂ ನೀವು ಪರವಾಗಿಲ್ಲ, ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಚಸ್ಗಳು ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು, ಆರ್ಚ್ ಕಂಪ್ಲೀಟ್ ಆಗಿದೆ. ಇನ್ನು ಅರ್ಧ ಆರ್ಚ್ ಬರೋವಷ್ಟು ದಾರ ಇತ್ತು. ಆದ್ರೂ ನಾನು ಅರ್ಧ ದಾರ ವೇಸ್ಟ್ ಆದರೂ ಪರವಾಗಿಲ್ಲ ಅಂಥೇಳ್ಬಿಟ್ಟು ಈ ರೀತಿಯಾಗಿ ನಾನು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ದಾರನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಕಲರ್
ಮತ್ತು 6 ಎಳೆ ದಾರನೇ ತಗೊಂಡಿದ್ದೀನಿ ನೋಡಿ. 2 ದಾರನೂ ಸೇರಿಸಿ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು ನೋಡಿ. ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ನೀವು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ. ನಾನಿಲ್ಲಿ ಅರ್ಧ ಸೀರೆಗೆ ಆಲ್ರೆಡಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ಅರ್ಧ ಸೀರೆಗೆ ಡಿಸೈನ್ನ ಮಾಡ್ಕೋಬೇಕು ನೋಡಿ. ಕುಚ್ಚು ಬರೋ ಕಡೆ ನೀವು ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಕುಚ್ಚಿಗೆ ಸೇರಿಸಿ ಕಟ್ಕೋಬೋದು ನೋಡಿ. ಈ ರೀತಿಯಾಗಿ 2 ದಾರನೂ ಸೇರಿಸಿ ನಾಟ್ನ ಹಾಕ್ಕೋಬೇಕು ನೋಡಿ. ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೈನ್ನ ಹಾಕಿ ಆದಮೇಲೆ ನಾನು ಸೀರೆಗೂ ಕೂಡ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತಿನ ಈ ಹೆಲ್ಪ್ಫುಲ್ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರಾದರೂ ಕಲಿಯೋರು ಆಸಕ್ತಿ ಇದ್ದವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.